ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗಿದ್ರಿ? ಎಲ್ಲ ಆರಾಮದ್ರಿ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಹೇರ್ ಫಾಲ್ ಸಮಸ್ಯೆ ನೋಡ್ರಿ. ಇವಾಗ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರಿಗೂ ಕೂದಲುದ್ರದ್ದು ಒಂದು ದೊಡ್ಡ ಸಮಸ್ಯೆ ಕಾಡ್ಲಕತ್ತದ. ಅದಕ್ಕೋಸ್ಕರ ನಾನಿವತ್ತು ವಾರದಲ್ಲಿ ಒಂದು ಸರಿ ಇದನ್ನು ತಲೆಗೆ ಅಪ್ಲೈ ಮಾಡಿದ್ರೆ ಸಾಕು ನೋಡ್ರಿ. ಇದು ಕೂದಲು ಉದ್ರೋ ಸಮಸ್ಯೆಯಿಂದ ನಾವು ಹೊರಗೆ ಬರ್ಬೋದು. ಆಮೇಲಿಂದ ಬಿಳಿ ಕೂದಲು ಜಾಸ್ತಿ ಆಗ್ತಿರ್ತದಲ್ಲ, ಬಿಳಿ ಕೂದಲು ಕೂಡ ಕಡಿಮೆ ಆಗ್ತಾವು. ಇದು ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಸೀಗೆಕಾಯಿನ ತೊಗೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸೀಗೆಕಾಯಿ ಅಂದ್ರೆ. ಸೀಗೆಕಾಯಲ್ಲಿ ಬೀಜ ಇರ್ತಾವಲ್ರಿ, ಬೀಜನೆಲ್ಲ ನಾವು ಮೊದಲ ತೆಗೆದಿಟ್ಬಿಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಇದನ್ನು ಮುಂದೆ ಪುಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಮಿಕ್ಸಿ ಹಾಳಾಗುತ್ತೆ ಅಂತ ಹೇಳಿ ನಾವು ಮೊದಲು ಬೀಜನೆಲ್ಲ ತೆಗೆದು ಸೈಡಿಗೆ ಇಟ್ಕೋಬೇಕಾಗತ್ತೆ ನೋಡ್ರಿ. ಇದನ್ನೆಲ್ಲ ನಾನು ಮೊದಲು ಬೀಜ ತೆಗೆದು ಸೈಡಲ್ಲಿ ಇಟ್ಕೋತೀನಿ. ಗಂಡು ಮಕ್ಳಿಗೂ ಅಷ್ಟೇ ಹೆಣ್ಮಕ್ಳಿಗೂ ಅಷ್ಟೇ ಕೂದಲ ಇದ್ರೇ ಚಂದಲ್ಲೇನ್ರಿ. ಈಗ ನೋಡ್ರಿ ನಾನು ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಈ ಥರ ರೆಡಿ ಮಾಡ್ಕೊಂಡಿನಿ. ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿಗೆ ನಾನು ಸ್ವಲ್ಪ ಒಂದು ಸ್ಪೂನ್ದಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಮೆಂತ್ಯ ಕಾಳು ಸ್ವಲ್ಪ ಕೆಂಪಾಗೋ ತನಕನೂ ಗ್ಯಾಸನ್ನು ಸಣ್ಣಗೆ ಇಟ್ಟು ನಾನು ಮೆಂತ್ಯ ಕಾಳನ್ನು ಬಿಸಿ ಮಾಡಿ ಎತ್ತಿಟ್ಕೋತೀನಿ ನೋಡ್ರಿ. ಈಗ ಇದನ್ನು ಕೂದಲಿಗೆ ಅಪ್ಲೈ ಮಾಡೋದ್ರಲ್ಲಿಂದ ಬಿಳಿ ಕೂದಲು ಅಷ್ಟೇ ನಮಗೆ ಜಲ್ದಿ ಆಗೋದಿಲ್ಲ. ಆಮೇಲೆ ಒಂದೇ ವಾರದಾಗ ನಮ್ಗೆ ಕೂದಲು ಉದ್ರೋದು ನಿಂದಿರ್ತೈತಿ. ಮತ್ತು ಹೆಣ್ಮಕ್ಳಿಗೆ ಕೂದಲು ಎಷ್ಟು ಉದ್ದ ಇರುತ್ತೋ ಅಷ್ಟು ಚಂದ ಇರ್ತೈತಿ. ಹಾಗಾಗಿ ನಾವು ಉದ್ದ ಬರಬೇಕು ಕೂದಲು ಅಂದಾಗ ವಾರದಲ್ಲಿ ಒಂದು ಸರಿ 2 ಸರಿ ಇದನ್ನು ನಾವು ಅಪ್ಲೈ ಮಾಡಿದ್ರೆ ಸಾಕು, ಬೇಗ ಉದ್ದ ಬರ್ತಾವು. ಇನ್ನೊಂದೇನಪ್ಪ ಅಂತಂದ್ರೆ ಕೂದಲು ಡ್ಯಾಮೇಜ್ ಆಗ್ತಿರ್ತಾವಲ್ಲ, ಅದು ಕೂಡ ಸ್ಟಾಪ್ ಆಗುತ್ತಾ ನೋಡ್ರಿ. ಮತ್ತು ಇವಾಗ ನಾನು ನೆಕ್ಸ್ಟ್ ಸೀಗೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಸೀಗೆಕಾಯಿನ ಯಾಕೆ ಬಿಸಿ ಮಾಡ್ತೀನಿ ಅಂದ್ರೆ ಇವಾಗ ಮಳೆಗಾಲ ಅಲ್ಲೇನ್ರಿ, ಮಳೆಗಾಲಕ್ಕೋಸ್ಕರ ಸ್ವಲ್ಪ ಅವು ವೆದರ್ ಚೇಂಜ್ ಆಗಿರ್ತದಲ್ಲ, ಅವು ಸ್ವಲ್ಪ ಮೆತ್ತಗಾಗಿರ್ತಾವೆ. ಸ್ವಲ್ಪ ಬಿಸಿ ಮಾಡಿದೆವಪ್ಪ ಅಂತಂದ್ರೆ ಮಿಕ್ಸಿಲಿ ಬೇಗ ಪುಡಿ ಆಗ್ತಾವ ಅಂಥೇಳಿ ನಾನು ಬಿಸಿ ಮಾಡ್ತಾ ಇದ್ದೀನಿ ನೋಡ್ರಿ. ಕೆಲವೊಬ್ರಿಗೆ ಎಷ್ಟು ಹೇರ್ ಫಾಲ್ ಸಮಸ್ಯೆ ಇರುತ್ತಂದ್ರೆ ಎಲ್ಲಿ ತಲೆ ಬಾಚಿದ್ರೇ ಕೂದಲು ಉದುರುತ್ತೇನೋಪ್ಪ ಅನ್ನೋ ಥರ ಇರ್ತೈತಿ. ಅವರು ಇದನ್ನು ವಾರದಲ್ಲಿ 1 ಸರಿನೋ 2 ಸರಿನೋ ಟ್ರೈ ಮಾಡಿ ನೋಡ್ರಿ. ಬೇಕಾದ್ರೆ ಒಂದೇ ವಾರದಾಗ ನೀವು 2 ಸರಿ ಟ್ರೈ ಮಾಡಿದ್ರಪ್ಪ ಅಂತಂದ್ರೆ ಅಪ್ಲೈ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತೈತಿ. ಇದು ನಾನು ಕೂಡ ಇದನ್ನು ವಾರದಲ್ಲಿ 1 ಸರಿ ಅಪ್ಲೈ ಮಾಡ್ತೀನಿ. ನಾವು ಯಾವುದೆಲ್ಲ ಶಾಂಪೂ ಎಲ್ಲ ತಂದು ಹಾಕ್ತಿರ್ತೀವಿ ಅದಕ್ಕೆಲ್ಲ ನಾವು ಸ್ಟಾಪ್ ಆಗಲ್ಲ ಕೂದಲಿರೋದು. ಇದು ಜಸ್ಟ್ 60 ರೂಪಾಯಿ ಒಳಗಡೆ ನೋಡ್ರಿ. 60 ರೂಪಾಯಿ 1/4 kg ಸೀಗೆಕಾಯಿ ಸಿಗುತ್ತಾ. ಪ್ರತಿಯೊಬ್ಬರ ಮನೇಲೂ ಮೆಂತ್ಯ ಕಾಳು ಇದ್ದೇ ಇರುತ್ತೆ. ಆಮೇಲಿಂದ ಕರಿಬೇವು ಕೂಡ ಇದ್ದೇ ಇರುತ್ತೆ. ಕರಿಬೇವನ್ನ ಒಣಗಿರೋದು ತೊಗೋಬೇಕಾಗತ್ತೆ, ನೆರಳಲ್ಲಿ ನಾವು ಒಣಗಿಸಿ ತೊಗೋಬೇಕಾಗತ್ತೆ. ಇದನ್ನು ಬಿಸಿಲಿಗೆ ಒಣಗಿಸೋದು ಬೇಡ. ಈ ಥರ ಇದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ ನೋಡ್ರಿ. ಈ ಪುಡಿನ ನಾವು 1 ಸರಿ ಮಾಡಿಟ್ರೆ 1 ತಿಂಗಳವರೆಗೂ ಬರುತ್ತೆ ರೀ. ಜಾಸ್ತಿ ಮಾಡ್ಕೊಂಡ್ರೆ ಇನ್ನೂ 2-3 ತಿಂಗಳನ್ಗಟ್ಲೆ ಮಾಡಿ ಇಟ್ಕೋಬೋದು. ಇದಕ್ಕೇನೂ ಆಗಲ್ಲ. ನಾನು ಕರಿಬೇವನ್ನ ಇವಾಗ ಹುರಿದು ತೆಗೆದಿಟ್ಟಿರ್ತೀನಿ ನೋಡ್ರಿ. ಒಂದು ಮಿಕ್ಸರ್ ಜಾರಿ ತೊಗೊಂಡು ಇದನ್ನು ರುಬ್ಕೊಳ್ದಿರುತ್ತೆ. ನಾವು ಇಷ್ಟೆಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆರಕ್ಕೆ ಬಿಡಬೇಕಾಗುತ್ತೆ. ನಾವು ಜಾರಿ ತೊಗೊಂಡು ಇದನ್ನು ರುಬ್ಕೊಂಡ್ಬಿಟ್ರೆ ಆಯಿತು ನೋಡ್ರಿ. ಈಗ ನಾನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ ಎಲ್ಲನೂ ಮೂರೂ. ಇಟ್ಟು ಸಣ್ಣಗೆ ಪುಡಿ ಮಾಡ್ಕೊಂಬಂದ್ಬಿಟ್ರೆ ಮುಗೀತು ನೋಡ್ರಿ. ಸೀಗೆಕಾಯಿ ಪುಡಿ ರೆಡಿ ಆಯಿತು. ಒಂದು ಬಟ್ಲಿಗೆ ತೆಗಿನೂ ಇದನ್ನು ಈ ಥರ ಪುಡಿ ಆಯಿತು ನೋಡ್ರಿ. ಇದು 1 ತಿಂಗಳವರೆಗೂನಾದರೂ ಇದು ಬರುತ್ತೆ. ಇದನ್ನು ನಾವು ಕೊಬ್ಬರಿ ಎಣ್ಣೆಗೆ ಹಾಕಿ ನಾವು ಇದನ್ನು ಕೂದಲಿಗೆ ಅಪ್ಲೈ ಮಾಡೋದಿರುತ್ತೆ. ಅರ್ಧ ಗಂಟೆ ಬಿಟ್ಟು ಕೊಬ್ಬರಿ ಎಣ್ಣೆಲಿ ಹಾಕಿ ಅರ್ಧ ಗಂಟೆ ಬಿಟ್ಟು ನಾವು ತಲೆ ಸ್ನಾನ ಮಾಡಿಬಿಟ್ರೆ ಆಯಿತು ನೋಡ್ರಿ. ಸ್ವಲ್ಪ ಹೊತ್ತು ಟೈಮ್ ಕೊಡಬೇಕಾಗುತ್ತೆ ಅದಕ್ಕೆ ನಾವು. ಆಮೇಲೆ ಈಗ ನೆಕ್ಸ್ಟ್ ನಾನು ಇನ್ನೊಂದು ಬಟ್ಲ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಿಮ್ಗೆ ತೋರ್ಸೋಕ್ಕಂತ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಈ ಥರ ಒಂದು ಸ್ವಲ್ಪ ಪುಡಿನ ಹಾಕಿಬಿಟ್ಟು ಇದನ್ನು ಕಲಸಿ ನಾವು ಒಂದು ದಿನನಾದರೂ ಇಡಬೇಕಾಗುತ್ತಾ, ಇಲ್ಲಾಂದ್ರೆ ಅರ್ಧ ಗಂಟೆನಾದರೂ ಇಡಬೇಕಾಗುತ್ತಾ. ಇಲ್ಲ ನಮಗೆ ಟೈಮೇ ಇಲ್ಲ, ನಾವು ಅವಾಗೆ ಅಪ್ಲೈ ಮಾಡ್ಕೋಬೇಕು ಅಂತ ಅಂದ್ರೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಈ ಪುಡಿನ ಸೇರಿಸಿ ಬಿಸಿ ಮಾಡಿಕೊಂಡು ಅವಾಗೆ ಅಪ್ಲೈ ಮಾಡಿ ಒಂದು 20 ನಿಮಿಷ ಬಿಟ್ಟು ಶಾಂಪೂನ ಹಾಕಿ ನಾವು ತೊಳ್ಕೊಂಬಿಟ್ರೆ ಮುಗೀತು ನೋಡ್ರಿ. ಈ ಥರ ಬರುತ್ತೆ ನೋಡ್ರಿ. ಇಲ್ಲ ಅಂದ್ರೆ ನಾವು ಇದನ್ನು ಕೊಬ್ಬರಿ ಎಣ್ಣೆ ಡಬ್ಬದಲ್ಲಿನೇ ಹಾಕಿ ತಿಂಗಳಾನ್ಗಟ್ಲೆ ಬೇಕಾದರೂ ನಾವು ಇಟ್ಕೊಂಡು ಅಪ್ಲೈ ಮಾಡ್ಕೋಬೋದು. ಅದು ಆದರೆ ಇನ್ನೂ ಒಳ್ಳೆಯದು ನೋಡ್ರಿ. ಈ ಥರ ಪುಡಿ ಮಾಡಿದ್ದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ, ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ಗಂಡು ಮಕ್ಕಳು ಕೂಡ ಅಪ್ಲೈ ಮಾಡ್ಕೋಬೋದು, ಹೆಣ್ಮಕ್ಳು ಕೂಡ ಅಪ್ಲೈ ಮಾಡ್ಕೋಬೋದ್ರಿ. ಮತ್ತು ನಮಸ್ತೆ.